ಮನೆಗೆ ಹಾಕ್ಲಿ ಕಿಟಕಿ ಬಾಕ್ಲು, ಒಳ್ಳೆ ಗಾಳಿ ಬೆಳಕು ಬರ್ತದೆ. ಇದೇ 2 ತೋಳು ಒಂದು ಬೆನ್ಗೆ ಅದೆಷ್ಟು ಕಿಟಕಿ ಅದೆಷ್ಟು ಬಾಕ್ಲು ಹಾಕ್ತೀರಿ ನೀವು? ಈ ಸರಿ ಕೋಮ್ಲ ಅನ್ನೋರು ಬಂದ್ರೆ ಊರ್ ಬಾಗ್ಲೇ ಇಟ್ ಕಳಿಸ್ತೀನಿ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಬೇರೆಯವರೊಂದಿಗೆ ಮಾತನಾಡುತ್ತಿದ್ದಾರೆ. ನೀವು ಹಲೋ ಹಲೋ, ಹಲೋ, ಇದ್ಯಾರು ಲೇಡೀಸ್ ಟೈಲರು ಅನಿತಾ ಅವ್ರು ತಾನೆ? ಹೌದು. ಏನು ನಿಮ್ಮ ಮೊಬೈಲು ಬಂದಿರೋ ದೊಡ್ಡರೋಗ ಅವಾಗಿಂದ ಬಿಜಿ 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 ಬಿಜಿ. ಯಪ್ಪ, ಫೋನ್ ಹೊಡೆದು ನನ್ನ ಫೋನೇ ಬಿಸಿ ಆಗೋಯ್ತು ಇಲ್ಲಿ. ಅಲ್ಲ, ಯಾರು ನೀವು? ನಾನಿಲ್ಲಿ ಆನಂದ ಮಾತಾಡ್ತಾ ಇರೋದು. ಇದು ನೀವು ಯಾರು? ಇವ್ರು ತಾನೆ, ಅನಿತಾ ತಾನೆ? ಹೌದಾ, ಅನಿತಾನೆ. ಹ್ಞೂ, ಯಾರು ನೀವು? ನಾನು ಇಲ್ಲಿ ಕೋಮಲನ ಗಂಡ ಮಾತಾಡ್ತಾ ಇರೋದು. ಕೋಮ್ಲ ಯಾರು? ನನ್ನ ಹೆಂಡ್ತಿ. ಇದು ಯಾರು ನೀವು? ಅನಿತಾ ತಾನೇ ಮಾತಾಡ್ತಿರೋದು? ಅನಿತಾನೆ ಮಾತಾಡ್ತಾ ಇರೋದು. ನಿಮ್ಮ ತವ ಒಂಚೂರು ಪರ್ಸ್ನಲಾಗಿ ಮಾತಾಡಬೇಕು. ಎಷ್ಟೊತ್ತಿಗೆ ನಾನು ಫೋನ್ ಮಾಡಲಿ ಹೇಳಿ? ಈಗ ಕಟ್ ಮಾಡಿಬಿಟ್ಟು ಆಮೇಲೆ ಮಾಡ್ತೀನಿ, ನೀವು ಬಿಜಿ ಇದ್ದರೆ. ಏನ್ ಪರ್ಸನಲ್ ಮಾತಾಡ್ಬೇಕು? ಹೇಳಿಯಪ್ಪ, ನೀವು ಬಿಜಿ ಇದ್ದರೆ ಆಮೇಲೆ ಮಾಡ್ತೀನಿ ನಾನು. ಫ್ರೀಯಾಗಿ ಇದ್ದೀನಿ, ಹೇಳಿ. ಏನ್ ಪರ್ಸನಲ್ ಆಗಿ ಮಾತಾಡ್ಬೇಕು? ಏನು ಅಂತಂದರೆ ಇಲ್ಲಿ ನಮ್ಮ ಮನೆಯವ್ಳದು ಇಲ್ಲಿ ರೌಕೆ ಇದು ಡಿಸೈನ್ ಬಗ್ಗೆ ಮಾತಾಡಬೇಕಾಗಿತ್ತು. ಅವಳು ಕೇಳ್ತಾಳೆ, ಅವಳು ಆಡ್ತಾಳೆ ಅಂತ ಅಂದ್ಬಿಟ್ಟು ಅವಳು ತಾಳಕ್ಕೆ ತಕ್ಕಂಗೆ ಕುಣಿಬೇಡಿ ದಯವಿಟ್ಟು. ಅದು ಎಲ್ಲೆಲ್ಲಿ ಕಿಟಕಿ ಮಡಗ್ತಿರೋ, ಅದೆಲ್ಲೆಲ್ಲಿ ಬಾಗ್ಲು ಮಡಗ್ತಿರೋ, ಇಲ್ಲಿ ನ್ಯಾಯವಾಗಿ ಏನು ಎಲ್ಲರೂ ಉಟ್ಕೋತಾರೆ, ಎಲ್ಲರೂ ಹಾಕೋತಾರೆ, ಆ ಥರ ಮಾಡಿ ಇವಳು ಹುಚ್ಚುಚ್ಚು ಬಂದಂಗೆ ಅದೆಲ್ಲೆಲ್ಲೋ ನೋಡ್ಕೊಬಂದು ಇದು ಮಾಡ್ತಾಳೆ ಅಂದರೆ ಅದೆಲ್ಲೆಲ್ಲಿಗೋ ಕಿಟಕಿ, ಅದೆಲ್ಲೆಲ್ಲಿಗೋ ನೀವು ಬಾಗ್ಲು ಹಾಕಿದ್ರೆ ನಮಗೆ ಹಿಂಸೆ ಆಯ್ತದೆ ಇಲ್ಲಿ ಎಲ್ಲಾಗಾರು ಕರ್ಕೊಂಡು ಹೋಗೋಕ್ಕೆ ಮಾಡೋಕ್ಕೆ ಮಟ್ಟಕ್ಕೆ. ನೀವೇನೋ ಇಲ್ಲಿ ದುಡ್ಡು ಇಸ್ಕೊಂಡು ಹೊಲ್ಕೊಟ್ಬಿಟ್ಟಿರ್ತೀರ. ಇಲ್ಲಿ ನಾವು ಇಲ್ಲಿ ಜೊತೆಲಿದ್ದು ಅನುಭವಿಸೋರು ಇಲ್ಲಿ. ಹೌದಾ? ಕಟ್ ಮಾಡಿದ್ರು ಬಿಟ್ಬಿಡೋಕ್ಕಾಗತ್ತಾ? ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಬೇರೆಯವರೊಂದಿಗೆ ಮಾತನಾಡುತ್ತಿದ್ದಾರೆ. ನೀವು ಹೇಳಿ ಸರ್. ಅಯ್ಯೋ, ನಿಮ್ಮ ನಂಬರ್ ತಗೊಂಡಷ್ಟು ಬೆಂಕಿ ಹಾಕ ಇಲ್ಲಿ. ಇದ್ಯಾಕೆ ಪುನಃ ಬಿಜಿ ಮಾಡ್ಕೊಂಡಿದ್ರಲ್ಲ? ಫ್ರೀ ಇದ್ದೀನಿ ಮಾತಾಡ್ತೀನಿ ಅಂತ ಅಂದ್ಬಿಟ್ಟು. ಬಿಸಿ ಏನ್ ಬಂದಿಲ್ಲ ಸರ್, ನೀವ್ ಯಾರಂತ ಹೇಳಿ ಸರ್. ನಾನು ಆನಂದ್ ಅಂದ್ಬಿಟ್ಟು ಇಲ್ಲಿ ಕೋಮಲನ್ ಗಂಡ ಮಾತಾಡ್ತಾ ಇರೋದು. ನಿಮ್ಗೆ ಒಳ್ಳೆ ಮಾತಿಂದ ಹೇಳ್ತಾ ಇರೋದು. ಕೋಮ್ಲ ಅನ್ನೋರು ಯಾರು ಸರ್? ನನ್ನ ಹೆಂಡ್ತಿ ಇನ್ನೊಂದ್ಸಲ ಅವಳಿಗೆ ಕಿಟಕಿ ಬಾಗ್ಲು ಅದು ಇದು ಅಂತ ಅಂದ್ಬಿಟ್ಟು ಏನೇನೋ ಮಾಡ್ಕೊಂಡು ಸುಮ್ಮನೆ ಇದು ಮಾಡಿದ್ರೆ ಇಲ್ಲಿ ನಮ್ಮ ಕೈಲಿ ಆಯ್ತಲ್ಲ ನೋಡೋಕ್ಕೆ ಕಣ್ಗಳಿಂದ. ಇಲ್ಲಿ ನೆಟ್ಗೆ ಅದು ಹೆಂಗೋ ಇಲ್ಲಿ ಹೊಲಿತಾರಲ್ಲ ಪುಲ್ ತೊಳಂಗೆ ಹಂಗೆ ಹೊಳೆದ್ಬಿಟ್ಟು ನೆಟ್ಟಿಗೆ ಮಾಡಿ ಕಳಿಸಿ. ಅವ್ರೇನ್ ಹೇಳಿರ್ತಾರೆ ಅದನ್ನ ನಾವು ಹೊಲ್ಕೊಡ್ತೀವಿ. ದುಡ್ಡು ಕೊಟ್ಬಿಟ್ರೆ ಏನು ಬೇಕಾದ್ರೆ ಹೊಲಿತೀರಂಗಾರೆ? ಹೌದು. ನಮ್ಮ ಕಣ್ಣು ಹಿಂಗೋಗಲ್ವಾ ಅಲ್ಲಿ? ಅದನ್ನೆಲ್ಲ ನೋಡ್ತಾ ಇದ್ರೆ ಅಲ್ಲಿ ಅದನ್ನ ನಿಮ್ಮ ಹೆಂಡ್ತಿನ ಕೇಳ್ರಿ. ಕೇಳಕ್ಕೆ ಹೇಳಿದ ಮತ್ತೆ ಕೇಳಬೇಕಲ್ವಾ? ಅಲ್ಲಿ ಕೇಳಿದ್ರಲ್ಲಿ ಜಗಳ ನಡೀತದೆ. ಮನೆಗೆ ಜಗಳ ತಂದು ಸಂಸಾರನ ಹಾಳು ಮಾಡ್ಬಿಡ್ತೀರಲ್ಲ ನೀವು, ಕಿಟಕಿ ಬಾಗ್ಲೆಲ್ಲ ಹಾಕಿ ಹಾಕಿ. ನಾವ್ ಯಾರನ್ನು ಸಂಸಾರನು ಹಾಳು ಮಾಡಿಲ್ಲ ಸರ್. ಅವ್ರೇನ್ ಹೇಳಿರ್ತಾರೆ ಅದನ್ನ ನಾವು ಟಿಚ್ ಮಾಡ್ಕೊಟ್ಟಿವಿ. ಕುಣಿತಾರೆ ಅವರು, ಹಂಗನ್ಬಿಟ್ಟು ಅವ್ರು ತಾಳಕ್ ತಕ್ಕಂಗೆ ಕುಣಿತೀರಾ? ನೀವ್ ಹಾಕೊಂಡ್ ಓಡಾಡಿ ನೋಡೋಣ. ಅದು ನಿಮ್ ಹೆಂಡತಿ ತಪ್ಪು ಸರ್. ಏನ್ ಹೇಳಿರ್ತಾರೆ ಅವ್ರನ್ನ ಕೇಳ್ರಿ. ನೀವು ಸ್ವಲ್ಪ ಅವ್ರನ್ನೆಲ್ಲ ಎಜುಕೇಟ್ ಮಾಡ್ಬೇಕು. ಯಾರು ಹಾಕತ್ತಾರೆ, ಹೆಂಗ್ ಹಾಕತ್ತಾರೆ, ಯಾರು ಹಾಕೊಂಡ್ರೆ ಚೆನ್ನ, ಹೆಂಗ್ ಹಾಕೊಂಡ್ರೆ ಚೆನ್ನ ಅಂತ ಅವ್ರಿಗೆ ಹೇಳ್ಬೇಕು. ಸರಿ, ಕೋಮ್ಲ ಅನ್ನೋರು ಯಾರು ಸರ್? ನನ್ನ ಹತ್ರ ಯಾರು ಕೋಮ್ಲ ಅನ್ನೋರು ಬಂದು ಟಿಚ್ ಮಾಡಿಸ್ಕೊಂಡು ಹೋಗಿಲ್ಲ ಸರ್. ಮನೆಗೆ ಹಾಕ್ಲಿ ಕಿಟಕಿ ಬಾಕ್ಲು, ಒಳ್ಳೆ ಗಾಳಿ ಬೆಳಕು ಬರ್ತದೆ. ಇದೇ 2 ತೋಳು ಒಂದು ಬೆನ್ಗೆ ಅದೆಷ್ಟು ಕಿಟಕಿ ಅದೆಷ್ಟು ಬಾಕ್ಲು ಹಾಕ್ತೀರಿ ನೀವು? ಈ ಸರಿ ಕೋಮ್ಲ ಅನ್ನೋರು ಬಂದ್ರೆ ಊರ್ ಬಾಗ್ಲೇ ಇಟ್ ಕಳಿಸ್ತೀನಿ. ಅದ್ಯಾವ ತರ ಡಿಸೈನು? ಅದು ಇಟ್ ಕಳಿಸ್ತೀನಲ್ಲ, ಆಗ ನೀವು ನೋಡ್ತೀರಲ್ಲ, ಆಗ ಗೊತ್ತಾಗುತ್ತೆ. ಅಮ್ಮ ಮಾತಾಯಿ, ನಾನು ಹಿಂಗೆಲ್ಲ ಆಯ್ತು ಅಂತಂದ್ರೆ ಅದೇ ಅಲ್ಲಿ ಈಗ ಹಾಕಿರೋದೇ ನೋಡಕ್ಕಾಯ್ತಿಲ್ಲ. ಇನ್ನು ಊರ್ ಬಾಗ್ಲು ನಾನು ಹೆಂಗ್ ನೋಡ್ಲವ? ಅಲ್ಲಿ ನಮ್ ಕಣ್ಗಳು ಇರ್ಬೇಕಾ ಬೇಡವಾ? ಗೊತ್ತಿಲ್ಲ ಸರ್. ಮತ್ತೆ ಮತ್ತೆ ಮಾಡ ಬನ್ನಿ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಬೇರೆಯವರೊಂದಿಗೆ ಮಾತನಾಡುತ್ತಿದ್ದಾರೆ. ನೀವು ಕಾಯಬಹುದು ಅಥವಾ ಪುನಃ ಕರೆ ಮಾಡಿ. ಹಲೋ ಹಲೋ, ಕನೆಕ್ಟ್ ಆಯ್ತಾ? ಏನ್ ಕನೆಕ್ಟ್ ಆಯ್ತು? ಯಾರೇ ನೀವು ಮಾತಾಡ್ತಾ ಇರೋದು? ಹಲೋ, ನೀವ್ ಯಾರು ಸರ್? ಅಲ್ಲ ಈಗ ಯಾರೋ ಜೆಂಟ್ಸ್ ವಾಯ್ಸ್ ಬರ್ತೈತಲ್ಲ, ಯಾರದು? ಅಲ್ಲ ಈಗ ಯಾರೋ ಗಂಡಸ್ರಿಗೆ ಲೈನ್ಗೆ ಹಾಕಿದ್ರಲ್ಲ, ಯಾರವರು? ನಿಮ್ ಗಂಡನ ಯಾರೋ? ಕಾಲ್ ಕಟ್ಟಾಯ್ತು. ಮತ್ತೆ ಯಾಕೆ ಲೈನ್ಗೆ ಹಾಕಿದ್ರಿ? ಮತ್ತೆ ಸರ್, ನಿಮ್ ಹೆಂಡತಿ ಮಾತಾಡ್ಲಿ ನನ್ನ ಹತ್ರ. ಯಾಕೆ? ನಿಮ್ ಹೆಂಡತಿ ತಾನೇ ಹೊಲ್ಸ್ಕೊಂಡೋಗಿರೋದು. ನೀವ್ ಯಾಕೆ ಮಾತಾಡ್ತಾ ಇದ್ದೀರಾ ಸೆಂಟ್ರಲ್ಲಿ? ದುಡ್ಡು ಕೊಡೋದು ಯಾರು? ನಮ್ಗೆ ಗೊತ್ತಿಲ್ಲ ಅದೆಲ್ಲಾನು. ಮತ್ತೆ ಗೊತ್ತಿಲ್ದವ್ರ ಕರೆಕ್ಟಾಗಿ ಮಾತಾಡ್ಬೇಕು. ನೀವ್ ಬಂದು ನಮ್ಮ ಹತ್ರ ಕೊಟ್ಟಿಲ್ಲ ಬಟ್ಟೆ ಟಿಚ್ ಮಾಡ್ಕೊಟ್ರಿ ಅಂತ. ನಿಮ್ ಹೆಂಡತಿ ಬಂದು ಕೊಟ್ಟಿರೋದು. ಅವ್ರು ಕೊಟ್ಬಿಟ್ರೆ ಏನ್ ಬೇಕಾದ್ರೂ ಮಾಡ್ಕೊಟ್ಬಿಡ್ತೀರಾ?
ಮಾಡ್ಕೊಡ್ತೀನಿ. ಅವ್ರ ಏನ್ ಹೇಳ್ತಾರೆ ಅದನ್ನ ಮಾಡ್ಕೊಡ್ತೀನಿ. ಒಂದು ಖರ್ಚಿಪ್ ಕೊಟ್ಬಿಟ್ಟು ಬ್ಲೌಸ್ ಕೊಡಿ ಅಂದ್ರೆ ಹೊಡ್ಕೊಟ್ಬಿಡ್ತೀರಾ ನೀವು? ನಂಬರ್ ಕೊಟ್ಟಿದ್ದೆ, ಮಾತಾಡೋದನ್ನ ಕರೆಕ್ಟಾಗಿ ಮಾತಾಡಬೇಕು. ನಾನು ಕರೆಕ್ಟ್ ಆಗೇ ಮಾತಾಡ್ತಾ ಇದೀನಿ. ಏನು ಕರೆಕ್ಟಾಗಿ ಮಾತಾಡ್ತಾ ಇರೋದು? ನಾನು ಅವಾಗಿಂದ ಕೇಳ್ತಾನೆ ಇದ್ರೆ ನಿಮ್ಮೇನ್ ಅವ್ರು ಬಂದು ಕೇಳಿ ಇವ್ರು ಬಂದು ಕೇಳಿ ಅಂತ ಬಾಯಿ ಬಂದಂಗೆ ಮಾತಾಡ್ತಾ ಇದ್ರೆ. ನಮಸ್ಕಾರ, ನಾನು ಪ್ರೊಫೆಸರ್ ಕೃಷ್ಣೇಗೌಡ ಮಾತಾಡ್ತಾ ಇದ್ದೀನಿ. ನೋಡಿ, ನಮ್ಮ ಸುನಿಲ್ ರೆಡ್ ಎಫ್ ಎಂ ನ ಆರ್ಜೆ ನನಗೆ ಬಹಳ ಪ್ರಿಯವಾದ, ತುಂಬಾ ಪ್ರತಿಭಾವಂತ ಹುಡುಗ. ಬೇರೆ ಬೇರೆ ಕನ್ನಡದ ಡೈಲೆಕ್ಟ್ ಗಳಲ್ಲಿ, ಕನ್ನಡದ ಆಡು ಮಾತುಗಳಲ್ಲಿ ಬಹಳ ಜನಗಳ ಹತ್ರ ಬೇರೆ ಬೇರೆ ದನಿಯಲ್ಲಿ ಮಾತಾಡ್ತಾನೆ. ಸ್ವಂಟಾಭಿನಯ ಮಾಡಿ ಏನಾದ್ರು ಮಾಡ್ಬೋದಪ್ಪ, ಕಂಠಾಭಿನಯ ಮಾಡೋದು ಬಹಳ ಕಷ್ಟ. ಯಾಕೆಂದ್ರೆ ಕಂಠದಲ್ಲಿ ಹಲವಾರು ಬಗೆಯಲ್ಲಿ ಮಾತಾಡೋದು ಒಂದು ಬಹಳ ದೊಡ್ಡ ಪ್ರತಿಭೆಯ ವಿಷಯ. ಸುನಿಲ್ ಅದನ್ನ ಕಂಠಗತ ಮಾಡ್ಕೊಂಡಿದ್ದಾನೆ. ತುಂಬಾ ಅದ್ಭುತವಾಗಿ ಮಾತಾಡಿದ್ದಾನೆ. ಬಹಳ ದಿನಗಳ ಜೊತೆ ಮಾತಾಡಿದ್ದಾನೆ. ಎಲ್ಲಿಯೂ ತನ್ನ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಳ್ಳದೆ, ಎಲ್ಲಿಯೂ ಪ್ರಚೋದನೆಗೊಳ್ಳದೆ, ಎಲ್ಲಿಯೂ ಅವರನ್ನು ಬೈದೆ, ತಾನೇ ಬಯಸ್ಕೊಂಡು ನಿಮ್ಮ ಮನೋರಂಜನೆಗೋಸ್ಕರ ನೀವು ಬಹಳ ಪ್ರೀತಿಸುವಂತ, ಆರಾಧಿಸುವಂತ ಎಷ್ಟೋ ಜನ ಸೆಲೆಬ್ರಿಟಿಗಳು ಸುನಿಲ್ನ ಬುಟ್ಟಿಗೆ ಬಿದ್ದಿರ್ತಾರೆ. ನಾನು ಕೇಳಿ ತುಂಬಾ ಸಂತೋಷ ಪಟ್ಟಿದ್ದೀನಿ ಬಂಧುಗಳೇ. ನೀವು ಕೇಳಿ, ನಿಂತಲ್ಲಿ ಕುಂತಲ್ಲಿ ಕೇಳಬಹುದು. ಕೇಳಿ ಸಂತೋಷ ಪಡಿ. ಸಂತೋಷ ಪಡೋದಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ನಿಮಗೆ ನಿಮ್ಮ ದೂರವಾಣಿ ಕರೆಗಳಿರ್ತವೆ, ಅವ್ರ ನಂಬರ್ ಗೊತ್ತಿರುತ್ತೆ. ಯಾವಾಗ್ಲಾದ್ರೂ ಒಂದು ಫೋನ್ ಮಾಡಿ, ಸುನಿಲ್ ಒಳ್ಳೆ ಕೆಲಸ ಮಾಡಿದ್ಯಪ್ಪ, ತುಂಬಾ ಚೆನ್ನಾಗಿ ಮಾತಾಡ್ತೀಯ ಅಂತ ಹೇಳಿ. ಸುನಿಲ್ ಮತ್ತಷ್ಟು ಕೆಲಸ ಮಾಡ್ತಾನೆ. ಮತ್ತಷ್ಟು ಈ ಬಗೆಯ ಧ್ವನಿ ಸುರುಳಿಗಳನ್ನ ಬಿಡುಗಡೆ ಮಾಡ್ತಾರೆ, ಧ್ವನಿ ತಟ್ಟೆಗಳನ್ನ ಬಿಡುಗಡೆ ಮಾಡ್ತಾರೆ. ನೀವು ಮತ್ತೆ ಮತ್ತೆ ಕೇಳ್ತಾ ಇರ್ಬೋದು, ನಾವೆಲ್ಲರೂ ನಾವು ಇರುವ ವಲಯದಲ್ಲಿ ಒಂದು ಸಂತೋಷದ ವಾತಾವರಣ ಸೃಷ್ಟಿ ಮಾಡ್ಕೋಬೇಕು. ವಿವೇಕಾನಂದರು ಹೇಳಿದ ಮಾತು ನಿಮ್ಗೆ ನೆನಪಿರ್ಲಿ, ಈ ಜಗತ್ತಿನಲ್ಲಿ ಬೇಕಾದಷ್ಟು ದುಃಖ ಇದೆ, ಅದನ್ನ ಹೆಚ್ಚಿಸುವ ಹಕ್ಕು ನಿನಗಿಲ್ಲ. ಸಾಧ್ಯವಾದ್ರೆ ಕಡಿಮೆ ಮಾಡು, ಸಾಧ್ಯವಾಗ್ಲಿಲ್ಲ ಅಂದ್ರೆ ಯಾರೋ ಹಂಚ್ತಾರಲ್ಲ ಅದನ್ನು ಕೇಳಿ ಸಂತೋಷ ಪಡು. ಅದು ನಮ್ಮ ಸೌಭಾಗ್ಯ. ನಮಸ್ಕಾರ.